ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ನ 11ರ ಸ್ಪರ್ಧಿ ಧನರಾಜ್ ಆಚಾರ್ಯ ತನ್ನ ಹುಟ್ಟೂರು ಪುತ್ತೂರಿಗೆ ಆಗಮಿಸಿದ್ದಾರೆ. ಮೊದಲಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸುಮಾರು 16 ವಾರಗಳ ಕಾಲ ಉಳಿದುಕೊಂಡು ಕೊನೆಯ ಹಂತದಲ್ಲಿ ಹೊರಬಂದಿದ್ದರು. ಬಹಳಷ್ಟು ಅಭಿಮಾನಿಗಳನ್ನು ತನ್ನ ಡೈಲಾಗ್ಗಳ ಮೂಲಕವೇ ಮನರಂಜಿಸುತ್ತಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಡೈಲಾಗ್ ಹೇಳಿ ಎಲ್ಲಾ ಸ್ಪರ್ಧಿಗಳ ಮನಸ್ಸನ್ನು ಗೆದ್ದುಕೊಂಡಿದ್ರು. ವೀಕ್ಷಕರ ಮನಸ್ಸನ್ನು ಗೆದ್ದುಕೊಂಡು 16ನೇ ವಾರದವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ರು. ತಮಗೆ ಅನ್ನಿಸಿದ್ದನ್ನು ನೇರವಾಗಿ ಹೇಳುವ ಮೂಲಕ ಕಿಚ್ಚ ಸುದೀಪ್ ಅವರ ಚಪ್ಪಾಳೆ ಕೂಡ ಗಿಟ್ಟಿಸಿಕೊಂಡಿದ್ರು. ಧನರಾಜ್ ಅವರು ಆಸೆ ಪಟ್ಟಂತೆ ಅವರ ಕುಟುಂಬಸ್ಥರು, ಮುಖ್ಯವಾಗಿ ಅವರ ಮಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಖುಷಿಯನ್ನು ದುಪ್ಪಟ್ಟು ಮಾಡಿದ್ರು. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ದೋಸ್ತ ಹಂಗೆ ಆಯ್ತು ದೋಸ್ತ ಅಂತ ಹನುಮಂತ ಅವರ ಜೊತೆಗೆ ಓಡಾಡಿಕೊಂಡಿದ್ದ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ನೇರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಅನಂತಾಡಿ ಕೊಡಾಚೆಯ ತನ್ನ ಮನೆಗೆ ತೆರಳಿದ್ದಾರೆ. ಧನರಾಜ್ ಅವರನ್ನು ಪುತ್ತೂರು ಮಹಾಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿ ಅಭಿನಂದಿಸಿದ್ರು. ಈ ಸಂದರ್ಭ ಧನರಾಜ್ ಆಚಾರ್ಯ ಅವರ ತಂದೆ, ಸಹೋದರಿ, ಚಿಕ್ಕಪ್ಪ ಮತ್ತು ಅವರ ಆಪ್ತ ಬಳಗದವರು ಜೊತೆಗಿದ್ರು. ಇನ್ನು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಹಲವಾರು ಆಫರ್ಗಳು ಬಂದಿವೆ ಎಂದು ಮಾಧ್ಯಮಕ್ಕೆ ಹೇಳಿದ ಧನರಾಜ್ ಅವರು ಸಿನಿಮಾ ಸೇರಿದಂತೆ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳಿಂದ ಈಗಾಗಲೇ ಆಫರ್ಗಳು ಲಭಿಸಿವೆ ಎಂದರು. ಇನ್ನು ಬಿಗ್ ಬಾಸ್ ಅಂತಿಮ ಹಂತದಲ್ಲಿದ್ದು ನಮ್ ದೋಸ್ತ್ ಹನುಮಂತ ಗೆಲ್ತಾನೆ ಅನ್ನೋ ನಂಬಿಕೆ ಇದೆ ಅಂತ ಪುನರುಚ್ಚರಿಸಿದ್ರು. ಬಿಗ್ ಬಾಸ್ ವೇದಿಕೆ ಅನ್ನೋದು ಎಲ್ಲರ ಒಂದು ಕೋಟ್ಯಾಂತರ ಜನರ ಕನಸು. ಆ ಕೋಟ್ಯಾಂತರ ಜನರ ಕನಸಲ್ಲಿ ನನಗೆ ಒಂದು 17 ಜನರಲ್ಲಿ ಒಬ್ಬನಿಗೆ ನನ್ನ ಪಾಲಾಗಿದೆ ಅನ್ನೋದು ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಆಶೀರ್ವಾದದಿಂದ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಸದುಪಯೋಗಪಡಿಸಿಕೊಂಡು ಜನರ ಪ್ರೀತಿ ಗೆದ್ದು ಫಸ್ಟ್ ಟೈಮ್ ನಾನು ನಂಬೋ ಆರಾಧ್ಯ ದೇವ ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಲಾಸ್ಟ್ ಮೂಮೆಂಟ್ ಏನಾದರೂ ಕೊನೆ ಮೂಮೆಂಟಲ್ಲಿ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲಿ ನನಗೆ ಆ್ಯಕ್ಚುಲಿ ನಾನೊಂದು 8 ವೀಕ್ ನಂತರ ತುಂಬ ನನಗೆ ಒಂದು ಸ್ಟ್ರಾಂಗ್ ಅನ್ನೋ ಥರ ಅನ್ನಿಸ್ತು. ಅಂದರೆ ಯಾವುದೇ ಕಾರಣಕ್ಕೂ ನಾನು ಕುಗ್ಬಾರ್ದು. ಅದರ ಹಿಂದೆ ನಾನು ಯಾವ ರೀತಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ನೋ ಆ ಕಾನ್ಫಿಡೆನ್ಸ್ ಎಲ್ಲ ಬಂದಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದು. ಆ ಕಾನ್ಫಿಡೆನ್ಸ್ನಿಂದಲೇ ಆಟಾಡಿ ಈ ಕೊನೆ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಟಾಸ್ಕನ್ನ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ. ಫಿನಾಲೆ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ, ನಿಮ್ಮ ದೋಸ್ತ ಹೋದ ನಿಮ್ಗೆ ಖುಷಿ ಸರ್ ಅಂತ. ಖುಷಿ ಆಗುತ್ತೆ ಧನರಾಜ್, ಆಗಲಿ ಅಂತ ಅಂದರು. ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಅಂದರೆ ಅವ್ರಿಗಾಗುತ್ತೆ, ನಮಗೆ ಯಾಕಾಗಲ್ಲ, ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು. ಬಟ್ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ಆಗೋಯಿತು. ಅದನ್ನು ನಾನು ಒಪ್ಕೊಂಡು ನಂತರ ವೀಕೆಂಡಲ್ಲಿ ರಿಸಲ್ಟ್ ಬಂದಿರೋದು ನೋಡಿ ನಿಜವಾಗ್ಲೂ ನಾನು ಆ ಟೈಮಿಗೆ ನಾನೇ ಏನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ತುಂಬ ನೆಗೆಟಿವ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಜನರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಇಷ್ಟು ವಾರದಲ್ಲಿ ನಾನು ನಡ್ಕೊಂಡು ಬಂದಿರೋ ರೀತಿಗೆ ನಾನಿಲ್ಲಿ ಹೊರಗಡೆ ನನ್ನ ಸಪೋರ್ಟ್ ಮಾಡೋರಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ರಿಗೂ ನಾನು ತಲೆ ತಗ್ಸೋ ಥರ ಮಾಡಿದ್ದೀನಿ. ಅವರ ತಲೆ ಎತ್ತಿ ನಿಲ್ಲಿಸೋ ಹಾಗೆ ನಾನು ಜೀವನದಲ್ಲಿ ಬದುಕಬೇಕು ಅಂತಲೇ ಚಾಲೆಂಜ್ ಮಾಡಿಕೊಂಡು ಆ ಹೊರಗಡೆ ಆ ಫೀಲಲ್ಲೇ ಬರ್ತೀನಿ. ಬಟ್ ಹೊರಗಡೆ ಬಂದ ನಂತರ ಜನರು ನನ್ನ ರಿಸೀವ್ ಮಾಡಿರೋ ರೀತಿಗೆ ನಾನು ಮೂಕಸ್ತಬ್ಧನಾಗಿರ್ತಾರೆ ಅಂತ ಹೇಳ್ತಾರೆ. ಆ ಥರ ಆಗೋಯ್ತು. ಅನೀಶ್, V4 ನ್ಯೂಸ್, ಪುತ್ತೂರು.